ರಾಜ್ಯದಲ್ಲಿ ನಕ್ಸಲರ ಯುಗಾಂತ್ಯ ಆಗಲಿದೆ. ಸಿಎಂ ಸಮ್ಮುಖದಲ್ಲಿ ನಕ್ಸಲರು ಶರಣಾಗತಿಗೆ ಮುಂದಾಗಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗತಿಗೆ ಮುಂದಾಗಲಿದ್ದಾರೆ. ಈಗಾಗಲೇ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲೂ ಕೂಡ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಇವತ್ತು 6 ಮಂದಿ ನಕ್ಸಲರು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶರಣಾಗತಿ ಆಗಲಿದ್ದಾರೆ. ಈಗಾಗಲೇ ಸಿದ್ಧತೆಗಳು ಕೂಡ ಆಗಿರುವಂತದ್ದು. ನಕ್ಸಲರಾದಂತಹ ಮುಂಡಗಾರು ಲತಾ, ವನಜಾಕ್ಷಿ, ಸುಂದರಿ, ರಾಯಚೂರಿನ ಮಾರೆಪ್ಪ ಅರೋಲಿ ಶರಣಾಗತಿ ಆಗಲಿದ್ದಾರೆ. ಕೇರಳದ ಜಿಶಾ, ತಮಿಳುನಾಡಿನ ವಸಂತ್ ಶರಣಾಗತಿಗೆ ಸಿದ್ಧರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಗೃಹ ಕಚೇರಿಯನ್ನ ತಲುಪಿ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶಸ್ತ್ರ ತ್ಯಾಗವನ್ನ ಮಾಡಲಿದ್ದಾರೆ. ರಾಜ್ಯದಲ್ಲಿ ನಕ್ಸಲರ ಯುಗಾಂತ್ಯ ಆಗಲಿದೆ. ಸಿಎಂ ಸಮ್ಮುಖದಲ್ಲಿ ನಕ್ಸಲರು ಶರಣಾಗತಿ ಆಗಲಿದ್ದಾರೆ. ಯಾಕಂದ್ರೆ ಈ 6 ಮಂದಿ ನಕ್ಸಲರು ಚಿಕ್ಕಮಗಳೂರು ಜಿಲ್ಲಾಡಳಿತದ ಮುಂದೆ ನಾವು ಶರಣಾಗತಿ ಆಗ್ತೀವಿ, ನಾವು ನಮ್ಮ ತಪ್ಪನ್ನ ಒಪ್ಪಿಕೊಳ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿತ್ತು. ಬಟ್ ಅದಾದ ಮೇಲೆ ಇವತ್ತು ಬೆಂಗಳೂರಿನ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗತಿ ಆಗ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು 6 ಮಂದಿ ನಕ್ಸಲರು ಸಿದ್ದರಾಮಯ್ಯನವರ ಮುಂದೆ ಶಸ್ತ್ರ ತ್ಯಾಗವನ್ನ ಮಾಡಲಿದ್ದಾರೆ. ಈ ಹಿಂದೆ ಅಂದ್ರೆ ಕಳೆದ ನವೆಂಬರ್ನಲ್ಲಿ ನಕ್ಸಲ್ ನಾಯಕನಾಗಿದ್ದಂತಹ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಉಡುಪಿಯ ಹೆಬ್ರಿ ತಾಲೂಕಿನ ಕಪ್ಪಿನಾಲೆ ಎನ್ನುವಂತಹ ಸ್ಥಳದಲ್ಲಿ ಎನ್ಕೌಂಟರ್ ಮಾಡಲಾಗಿತ್ತು. ಆಂಟಿ ನಕ್ಸಲ್ ಫೋರ್ಸ್ ತಂಡದವರು ವಿಕ್ರಮ್ ಗೌಡನನ್ನ ಹೊಡೆದುರುಳಿಸಿದ್ರು. ಅದಾದ ಬಳಿಕ ಒಂದಷ್ಟು ನಕ್ಸಲರು ಅಲ್ಲಿಂದ ಪರಾರಿಯಾಗಿದ್ರು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುತ್ತೆ. ಸೊ ನಕ್ಸಲರು ಶರಣಾಗತಿಯಾಗಿ ನಿಮ್ಗೇನ್ ಅವಕಾಶಗಳು ಬೇಕು ಅಥವಾ ನಿಮ್ಗೇನು ಫೆಸಿಲಿಟೀಸ್ಗಳು ಬೇಕು ಅದನ್ನ ನಾವು ಕೊಡ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರು ಕಳೆದ ಬಾರಿ ಕೂಡ ಈ ನಕ್ಸಲರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ರು. ಬಂದು ಶರಣಾಗತಿಯಾಗಿ ನಮ್ಮ ಏನ್ ಬೇಡಿಕೆಗಳು ಇದೆಯಲ್ಲ ಅದನ್ನ ನಾವು ಈಡೇರಿಸ್ತೀವಿ, ಅದರ ಜೊತೆಗೆ ನಾವು ಕೊಡುವಂತಹ ಒಂದಷ್ಟು ಷರತ್ತುಗಳಿಗೂ ಕೂಡ ನೀವು ಫಾಲೋ ಮಾಡಬೇಕು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿತ್ತು. ಬಟ್ ಈಗ ಆ ನಕ್ಸಲರು ಶರಣಾಗತಿಗೆ ಮುಂದಾಗಿದ್ದಾರೆ. 4 ಮಹಿಳೆಯರು, 2 ಪುರುಷರು ಸೇರಿದಂತೆ 6 ಜನ ನಕ್ಸಲರು ಇವತ್ತು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಶಸ್ತ್ರ ತ್ಯಾಗವನ್ನ ಮಾಡಲಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ನಕ್ಸಲರು ಕೂಡ ತಾವಾಗಿ ಬಂದು ಶರಣಾಗತಿಯಾಗಿದ್ರು. ಅದಾದ ಬಳಿಕ 6 ಮಂದಿ ಈಗ ಸಿಎಂ ಸಮ್ಮುಖದಲ್ಲಿ ಶರಣಾಗತಿಗೆ ಮುಂದಾಗಿದ್ದಾರೆ. ಹಾಗಿದ್ರೆ ಆ 6 ಮಂದಿ ನಕ್ಸಲರು ಯಾರ್ಯಾರು, ಅವರ ಹಿನ್ನೆಲೆಗಳು ಏನು? ಮೊದಲನೆಯದಾಗಿ ಮುಂಡಗಾರು ಲತಾ. ಈಕೆ ಶೃಂಗೇರಿಯ ಮುಂಡಗಾರು ನಿವಾಸಿ. ಜೆಸಿಬಿಎಂ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ಪಿಯುಸಿ ವ್ಯಾಸಂಗವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಕುದುರೆಮುಖ ವಿಮೋಚನಾ ಚಳುವಳಿಯಲ್ಲಿ ಈಕೆ ಭಾಗಿಯಾಗಿದ್ರು. ಬಳಿಕ ನಕ್ಸಲ್ ಹೋರಾಟದಲ್ಲಿ ಸಕ್ರಿಯರಾಗಿದ್ರು. ಲತಾ ವಿರುದ್ಧ ಒಟ್ಟು ಈಗ 85 ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ಎಷ್ಟು ಫಾಲ್ಸ್ ಕೇಸ್ಗಳಿವೆ ಅಥವಾ ಎಷ್ಟು ಅಸಲಿ ಕೇಸ್ಗಳಿವೆ ಅನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗುತ್ತೆ. ಅದನ್ನ ಅಧಿಕಾರಿಗಳು ಡಿಸೈಡ್ ಮಾಡ್ತಾರೆ. ಎಷ್ಟು ಪ್ರಕರಣಗಳು ಇವ್ರ ಮೇಲೆ ಇದೆ, ಅದರಲ್ಲಿ ಎಷ್ಟು ಫಾಲ್ಸ್ ಕೇಸ್ಗಳಿವೆ ಅಥವಾ ಎಷ್ಟು ಇವ್ರ ಕೇಸ್ಗಳೇ ಇವೆ ಅಂತ ಹೇಳಿ ಅಧಿಕಾರಿಗಳು ಅದನ್ನ ಡಿಸೈಡ್ ಮಾಡ್ತಾರೆ. ಅದಾದ ಬಳಿಕ ಇವರಿಗೆ ಶಿಕ್ಷೆಯ ಪ್ರಮಾಣ ಅಥವಾ ಇವ್ರಿಗೆ ಯಾವ ರೀತಿಯಾಗಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಒಳಪಡ್ತಾರೆ ಅನ್ನುವಂಥದ್ದು ಮುಂದೆ ಡಿಸೈಡ್ ಆಗುತ್ತೆ. ಇನ್ನು ಸುಂದರಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಕ್ಸಲ್ ಚಟುವಟಿಕೆಗೆ ಈಕೆ ಸೇರ್ಪಡೆ ಆಗಿದ್ರು. ಬೆಳತಂಗಡಿಯ ಕುತ್ಲೂರಿನ ನಿವಾಸಿ ಸುಂದರಿ ಸಹೋದರ ವಸಂತ್ ಅಲಿಯಾಸ್ ಆನಂದ್ ಕೂಡ ನಕ್ಸಲ್ ಆಗಿದ್ದ. 2010ರ ಎನ್ಕೌಂಟರ್ನಲ್ಲಿ ಆನಂದ್ ಹತ್ಯೆಯಾಗಿತ್ತು. ಉಡುಪಿ ದಕ್ಷಿಣ ಕನ್ನಡದಲ್ಲಿ ಸುಂದರಿ ವಿರುದ್ಧ 3 ಕೇಸ್ಗಳು ದಾಖಲಾಗಿದೆ. ಸುಂದರಿ ಮೇಲೆ 71 ಕೇಸ್ಗಳಿವೆ. ಇದು ಎಷ್ಟು ಅಸಲಿ ಅಥವಾ ಎಷ್ಟು ನಿಜ ಅನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗುತ್ತೆ. ಇನ್ನು ವನಜಾಕ್ಷಿ, ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊಳೆ ನಿವಾಸಿ ವನಜಾಕ್ಷಿ ಭೂ ಮಾಲೀಕರ ವಿರುದ್ಧ ಹೋರಾಟದ ಬಳಿಕ ನಕ್ಸಲರ ಹಾದಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ತಂಡದ ಅತಿ ಹಿರಿಯ ಸದಸ್ಯೆ ಅಂತ ಹೇಳಿದ್ರೆ ವನಜಾಕ್ಷಿ. ಈ ವನಜಾಕ್ಷಿ ವಿರುದ್ಧ ಈಗ 29 ಕೇಸ್ಗಳು ಕೂಡ ದಾಖಲಾಗಿದೆ. ಇನ್ನು 4ನೇಯದಾಗಿ ಮಾರೆಪ್ಪ ಅರೋಳಿ ಅಲಿಯಾಸ್ ಜಯಣ್ಣ, ರಾಯಚೂರು ಜಿಲ್ಲೆಯ ಮಾನ್ವಿಯ
ಅರೊಳ್ಳಿ ನಿವಾಸಿ. ನಕ್ಸಲ್ ಸಿದ್ಧಾಂತದಿಂದ ಪ್ರೇರಿತರಾಗಿದ್ದಂತಹ ಈತ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ. ಶ್ರೀಮಂತರ ದಬ್ಬಾಳಿಕೆ ವಿರೋಧಿಸಿ ನಕ್ಸಲ್ ಚಟುವಟಿಕೆಗೆ ಎಂಟ್ರಿಯನ್ನ ಕೊಟ್ಟಿದ್ರು. ಆದಿವಾಸಿಗಳ ಹಕ್ಕುಗಳಿಗೆ ಹೋರಾಟವನ್ನ ನಡೆಸೋದಕ್ಕೆ ನಕ್ಸಲ್ ಗುಂಪಿಗೆ ಇವರು ಸೇರ್ಪಡೆಯಾಗಿದ್ರು. ಮಾರೆಪ್ಪ ಅರೋಳಿ ವಿರುದ್ಧ ಈಗ 50 ಪ್ರಕರಣಗಳು ಕೂಡ ದಾಖಲಾಗಿದೆ. ಇನ್ನು 5ನೇಯದಾಗಿ ಕೆ ವಸಂತ್, ತಮಿಳುನಾಡಿನ ವೆಲ್ಲೂರಿನ ವಸಂತ್ ಬಿಟೆಕ್ ಪದವೀಧರ. ಇವರು ಓದ್ಕೊಂಡಿದ್ದಾರೆ. ನಕ್ಸಲಿಸಂನತ್ತ ಒಲವನ್ನ ತೋರಿಸಿದವರು. ಯಾಕಂದ್ರೆ ಇವರು ಹುಟ್ಟದಾಗೆ ನಕ್ಸಲರ್ ಆಗಿಲ್ಲ. ಯಾಕಂದ್ರೆ ತಾವು ಬೆಳೆದು ಬಂದ ಹಾದಿಯಲ್ಲಿ ತಾವು ಅನುಭವಿಸಿದಂತಹ ಒಂದಷ್ಟು ಕಹಿ ಘಟನೆಗಳು, ಆ ಕಹಿ ಘಟನೆಗಳಿಗೆ ನ್ಯಾಯ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಇವರು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ. ಆ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಮುಂದಾಗ್ತಾರೆ. ಯಾಕಂದ್ರೆ ಇವರ ಒಂದು ಸಿದ್ಧಾಂತ ಇದೆ. ಯಾಕಂದ್ರೆ ಶ್ರೀಮಂತರು ಶ್ರೀಮಂತರಾಗಿಯೇ ಇರ್ತಾರೆ, ಬಡವರು ಬಡವರಾಗಿಯೇ ಸಾಯ್ತಾರೆ. ಯಾಕೆ ಬಡವರಿಗೆ ಶ್ರೀಮಂತರಿಗೆ ಸಿಗುವಂತಹ ಅನುಕೂಲಗಳು ಸಿಗ್ತಾ ಇಲ್ಲ? ನಮ್ಮನ್ನ ಯಾಕೆ ಸಮಾನತೆಯಿಂದ ನೋಡ್ತಾ ಇಲ್ಲ? ಸೊ ಇದರಿಂದ ಪ್ರೇರಿತಗೊಂಡಂತಹ ಇವರು ನಕ್ಸಲ್ ಚಟುವಟಿಕೆಗೆ ಇಳಿದು ಅದನ್ನ ಸಮತೋಲನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ನಕ್ಸಲ್ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ. ಇನ್ನು ವಸಂತ್ ಅವರು 2010ರಲ್ಲಿ ಪದವಿ ಮುಗಿಸಿ ನಕ್ಸಲ್ ಗುಂಪನ್ನ ಸೇರ್ಪಡೆ ಆಗ್ತಾರೆ. ಕರ್ನಾಟಕದಲ್ಲಿದ್ದ ನಕ್ಸಲ್ ದಳದ ಸದಸ್ಯನಾಗಿದ್ರು ವಸಂತ್ ಅವರು. ಇನ್ನು ವಸಂತ್ ಕರ್ನಾಟಕ, ಕೇರಳ, ತಮಿಳುನಾಡಿನಲ್ಲಿ 8 ಕೇಸ್ಗಳು ಇವರ ವಿರುದ್ಧವಾಗಿ ದಾಖಲಾಗಿದೆ. ಇನ್ನು 6ನೇಯದಾಗಿ TN ಜಿಶಾ, ಕೇರಳ ಮೂಲದ ನಕ್ಸಲ್ ಗುಂಪಿನ ಸದಸ್ಯೆ. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಇವತ್ತು 6 ಮಂದಿ ನಕ್ಸಲರು ಸಿಎಂ ಸಿದ್ದರಾಮಯ್ಯನವರ ಮುಂದೆ ಒಂದು ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಂಥವರು ಶರಣಾಗತಿ ಆಗ್ತಾ ಇದ್ದಾರೆ. ಹಾಗಿದ್ರೆ ಅಲ್ಲಿ ಭದ್ರತೆ ಯಾವ ರೀತಿ ಇದೆ? ಈಗ ಆಗಮಿಸಿದಾರಾ? ಎಷ್ಟೊತ್ತಿಗೆ ಬರಬಹುದು ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ? 6 ಮಂದಿ ಚಿಕ್ಕಮಗಳೂರು ಜಿಲ್ಲೆಯ ಅಡವಿಯಲ್ಲಿ ಅಡಗಿ ಕುಳಿತಂತ 6 ಮಂದಿ ನಕ್ಸಲರು ಇವತ್ತು ನಾಡಿಗೆ ಆಗಮಿಸಿ ಸರ್ಕಾರದ ಮುಂದೆ ಶರಣಾಗೋದಕ್ಕೆ ಮುಂದಾಗಿದ್ದಾರೆ. ಅದರಂತೆ ವಿಶೇಷ ಪೊಲೀಸ್ ಭದ್ರತೆಯಲ್ಲಿ ಚಿಕ್ಕಮಗಳೂರಿನಿಂದ ಸಿಎಂ ಸರ್ಕಾರಿ ಅಂದ್ರೆ ಗೃಹ ಕಚೇರಿ ಕೃಷ್ಣಾಗೆ ವಿಶೇಷ ಭದ್ರತೆಯಲ್ಲಿ 6 ಮಂದಿ ನಕ್ಸಲರನ್ನ ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಕರೆತರಲಾಗಿದೆ. ಈಗ ಅಂದ್ರೆ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ತೊಡಗಿದ್ದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೆ 6 ಮಂದಿ ನಕ್ಸಲರು ಭೇಟಿಗೆ ಮುಂದಾಗಿದ್ದಾರೆ. ಇವರನ್ನ ಪ್ರಗತಿಪರರು ಭೇಟಿ ಮಾಡಿಸೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಸಿರಿಮನೆ ನಾಗರಾಜ್, ಅಶೋಕ್ ಮತ್ತೆ ಬಿಟಿ ಲಲಿತಾ ನಾಯಕ್ ಸೇರಿದಂತೆ ಏನು ಪ್ರಗತಿಪರ ಚಿಂತಕರೇನಿದ್ದಾರೆ ಅವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಮುಖ್ಯವಾಹಿನಿಗೆ ತರುವಂತ ನಿಟ್ಟಿನಲ್ಲಿ ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆ ಒಂದು ನಕ್ಸಲರ ಬೇಡಿಕೆಗಳ ಕುರಿತಂತೆ ಖುದ್ದು ನಕ್ಸಲರೊಂದಿಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಆ ಬಳಿಕ ಏನು ಪೊಲೀಸರು ಏನು ತಮ್ಮ ವಶಕ್ಕೆ ಪಡೆದು ಕಾನೂನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾರೆ. ಚೈತ್ರ. ಹೆಬ್ಬಾಕ ತಿಮ್ಮೇಗೌಡ್ರೆ, ಈಗ 6 ಮಂದಿ ನಕ್ಸಲರು ನಾವು ಶರಣಾಗತಿ ಆಗ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು. ಹಾಗಿದ್ರೆ ಸರ್ಕಾರ ಯಾವ ರೀತಿಯಾಗಿ ಅದಕ್ಕೆ ಸ್ಪಂದನೆಯನ್ನ ಕೊಡಬಹುದು? ಚೈತ್ರ, ಬಹಳ ಮುಖ್ಯವಾಗಿ ಅವರು ಏನು ಪ್ರಮುಖ ಬೇಡಿಕೆಗಳು ಅಂದ್ರೆ ಕುದುರೆಮುಖ ಅರಣ್ಯದಲ್ಲಿ ಏನು ಅರಣ್ಯ ಅಧಿಕಾರಿಗಳ ಒಂದು ಕಿರುಕುಳ ಏನಿದೆ ಅದು ತಪ್ಪಿಸಬೇಕು ಅನ್ನುವಂಥದ್ದು. ಎಸ್ಪೆಷಲಿ ಬಹಳ ಮುಖ್ಯವಾದಂತ ಒಂದು ಬೇಡಿಕೆ ಅಂದ್ರೆ ಆದಿವಾಸಿಗಳನ್ನ ಅರಣ್ಯ ಅಂಚಿನಲ್ಲಿ ಒಕ್ಕಲೆಬ್ಬಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ. ಮತ್ತೊಂದ್ ಕಡೆಯಾಗಿ ಹಿಂದೆ ಯಾರ್ಯಾರು ಕ್ರಿಮಿನಲ್ ಅಪರಾಧಗಳ ಏನಿದಾವೆ ಹಿಂದೆ ಅವರ ಕೇಸ್ಗಳನ್ನ ವಾಪಸ್ ಪಡ್ಕೊಳ್ಬೇಕು. ಮತ್ತೊಂದ್ ಕಡೆಯಾಗಿ ತಮ್ಮ ಬೇಡಿಕೆಗಳೇನಿದೆ, ತಮ್ಮ ಜೀವನವನ್ನ ಸಾಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ವಲ್ಪ ಸರ್ಕಾರ ನೆರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಮತ್ತೊಂದ್ ಕಡೆಯಾಗಿ ತಮ್ಮ ಮೇಲೆ ಇರ್ತಕ್ಕಂತ ಪ್ರಕರಣ ಒಂದು ಕೋರ್ಟ್ ಅನ್ನ ಓಪನ್ ಮಾಡಬೇಕು. ಈ ಮೂಲಕವಾಗಿ ತ್ವರಿತಗತಿಯಲ್ಲಿ ಆ ಒಂದು ವ್ಯಾಜ್ಯಗಳನ್ನ ಇತ್ಯರ್ಥ ಮಾಡಿ ತಮಗೆ ಅಂದ್ರೆ ಸಾಮಾನ್ಯವಾದಂತ ಒಂದು ಜೀವನವನ್ನ ನಡೆಸಬೇಕು ಅನ್ನುವಂತ ನಿಟ್ಟಲ್ಲಿ ಅನುವನ್ನ ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಲ್ಲಿ ಇವತ್ತು ನಕ್ಸಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮುಂದೆ ಬೇಡಿಕೆಗಳನ್ನ ಇಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆಯಾಗಿ ಏನೋ ಈ ಒಂದು ಕಾನೂನು ಪ್ರಕ್ರಿಯೆಯಲ್ಲಿ ಅಂದ್ರೆ ಕಾನೂನಾತ್ಮಕ ಹೋರಾಟದ ಬಗ್ಗೆಯೂ ಕೂಡ ಸರ್ಕಾರ ನೆರವನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಸಾಕಷ್ಟು ಬೇಡಿಕೆಗಳನ್ನ ಸಲ್ಲಿಸೋದಕ್ಕೂ ಕೂಡ ಇದೀಗ ನಕ್ಸಲರು ಮುಂದಾಗಿರುವಂತದ್ದು. ಚಿತ್ರ. ಹೆಬ್ಬಾಕ ತಿಮ್ಮೇಗೌಡ್ರೆ, 6 ಮಂದಿ ನಕ್ಸಲರೇನೋ ಬೇಡಿಕೆಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಆದ್ರೆ ಸರ್ಕಾರ ಹಾಗೆಯೇ ಆ ನಕ್ಸಲರಿಗೆ ಒಂದಷ್ಟು ಷರತ್ತುಗಳನ್ನ ವಿಧಿಸಿದೆ. ಹಾಗಿದ್ರೆ ಆ ಷರತ್ತುಗಳಿಗೇನು? ಆ ಷರತ್ತುಗಳು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈಗ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸ್ಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ ಏನು ಈಗಾಗ್ಲೇ ಏನು ತಮ್ಮ ಸಂಪರ್ಕದಲ್ಲಿರ್ತಕ್ಕಂಥ
ಯಾರ್ಯಾರು ನಕ್ಸಲರು ಇದ್ದಾರೆ, ನಕ್ಸಲ್ ಚಟುವಟಿಕೆಗಳಲ್ಲಿ ತೊಡಗಿದ್ದಂಥವ್ರು, ಮತ್ತೊಂದು ಕಡೆಗೆ ತಮಗೆ ಸಹಕಾರ ಕೊಟ್ಟಂತವ್ರು ಅವರೆಲ್ಲರನ್ನೂ ಕೂಡ ಏನು ಇಂಥ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಗಳಲ್ಲಿ ಮತ್ತೊಂದು ಕಡೆಯಾಗಿ ನಕ್ಸಲಿಸಂ ನಲ್ಲಿ ತೊರಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಶರಣಾಗತಿಯಾಗಿ ಆಗುವಂತೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಬಹಳ ಪ್ರಮುಖವಾಗಿ 6 ಮಂದಿ ನಕ್ಸಲರು ಈಗ ಶರಣಾಗತಿ ಆಗೋದಕ್ಕೆ ಬಂದಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ನಕ್ಸಲಿಸಂನ ಒಂದು ನಾಯಕರು, ತಂಡದ ನಾಯಕರು ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಅವರು ಕೊಡುವಂತ ಒಂದು ಮಾಹಿತಿ ಆಧಾರದ ಮೇಲೆ ಉಳಿದಂತ ನಕ್ಸಲರನ್ನು ಕೂಡ ವಶಕ್ಕೆ ಪಡೆದು ಅವರನ್ನ ಒಂದ್ ರೀತಿ ಅವರಿಗೆ ಒಂದ್ ರೀತಿ ಮೋಟಿವೇಟ್ ಮಾಡೋದ್ರ ಮುಖಾಂತರ ಅವರನ್ನ ಮುಖ್ಯವಾಹಿನಿಗೆ ತರುವಂತ ಒಂದು ಪ್ರಯತ್ನಕ್ಕೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಈ ಒಂದು ತಮ್ಮ ಅವಧಿಯಲ್ಲಿ ನಕ್ಸಲ್ ಮುಕ್ತ ಕರ್ನಾಟಕ ಮಾಡುವಂತ ಒಂದು ಪ್ರಯತ್ನವನ್ನ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡೋದಕ್ಕೆ ಮುಂದಾಗಿದ್ದಾರೆ ಎನ್ನುವಂತ ಒಂದು ಚರ್ಚೆಯೂ ಕೂಡ ಇದೀಗ ಗೃಹ ಕಚೇರಿ ಕೃಷ್ಣಾದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಚೈತ್ರ, ಹೆಬ್ಬಾಕ ತಿಮ್ಮೇಗೌಡ್ರೆ, ಈಗ ನಕ್ಸಲರು ನಾವು ಶರಣಾಗತಿ ಆಗ್ತೀವಿ ಅಂತ ಹೇಳಿ ಇವತ್ತು ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಈಗ ಶರಣಾಗತಿ ಆದ ಬಳಿಕ ಯಾವ ರೀತಿಯಾಗಿ ಕಾನೂನು ಪ್ರಕ್ರಿಯೆಗಳು ಇರುತ್ತೆ? ಪೊಲೀಸರ ವಶಕ್ಕೆ ಹೋಗ್ತಾರೆ, ಅದಾದ ಮೇಲೆ ಕೋರ್ಟ್ ಸಬ್ಮಿಟ್ ಮಾಡ್ಬೇಕಾಗತ್ತೆ ಅವ್ರನ್ನೆಲ್ಲ. ಸೊ ಆ ರೀತಿಯಾದಂತಹ ಪ್ರಕ್ರಿಯೆಗಳು ಯಾವ ರೀತಿ ನಡೆಯುತ್ತೆ? ಚೈತ್ರ, ಬಹಳ ಮುಖ್ಯವಾಗಿ ಈಗಾಗಲೇ ಅಂದ್ರೆ ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಈ ಒಂದು ಕಾನೂನು ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಏನು ಸರ್ಕಾರದ ಮುಂದೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದೆ ಶರಣಾಗುವಂತದ್ದು ಒಂದ್ ಕಡೆ ಆದ್ರೆ, ಇನ್ನ ಕಾನೂನಾತ್ಮಕವಾಗಿ ಸ್ಥಳೀಯ ಸೆಷನ್ ಕೋರ್ಟ್ಗಳು ಏನಿದಾವೆ ಆ ಒಂದು ಸೆಷನ್ ಕೋರ್ಟ್ ನಲ್ಲೇ ಹಾಜರಾಗಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆಯು ಕೂಡ ಮುಗ್ದಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಆ ಬಳಿಕವಾಗಿ ಚಿಕ್ಕಮಗಳೂರಿನಿಂದ ಇದೀಗ ಸರ್ಕಾರದ ಮುಂದೆ ಮುಖ್ಯಮಂತ್ರಿಗಳ ಮುಂದೆ ಶರಣಾಗೋದಕ್ಕೆ ನೇರವಾಗಿ ವಿಶೇಷ ಭದ್ರತೆಯಲ್ಲಿ ಇವಾಗ ಆಗಮಿಸಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗೆ ತಮ್ಮ ಬೇಡಿಕೆಗಳನ್ನ ಸಲ್ಲಿಸಿದಂತ ಬಳಿಕ ಪೊಲೀಸರು ಧನ್ಯವಾದಗಳು ಹೆಬ್ಬಾಕ ತಿಮ್ಮೇಗೌಡ್ರೆ ತಮ್ಮೆಲ್ಲ ಮಾಹಿತಿಗಾಗಿ.